ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಲಾಸ್ಟ್ ಕ್ಲಾಸ್ ನಾವು ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಬಗ್ಗೆ ಅಂತ ತಿಳ್ಕೊಂತಾ ಇದೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ಕೆಲವೊಂದು ಮೀನಿಂಗ್ ಅಂದ್ರೆ ಏನು, ಒಂದು ಫರ್ಮ್ಸ್ ಅಂದ್ರೆ ಏನು, ಫರ್ಮ್ ಮೀನಿಂಗು, ಪಾರ್ಟ್ನರ್ಶಿಪ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ, ಜೊತೆಗೆ ಈ ಒಂದು IPA ಆಕ್ಟ್ ಏನೈತೆ, ದಟ್ ಈಸ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, IPA ಆಕ್ಟ್ 1932 ಏನೈತೆ ಇದ್ರ ಪ್ರಕಾರ, ಮತ್ತೆ IT ಆಕ್ಟ್ ಏನೈತೆ, ಈ ಒಂದು IT ಆಕ್ಟ್ ಪ್ರಕಾರ ಒಂದು ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಇದ್ರ IT ಆಕ್ಟ್ ಅಲ್ಲಿ ಸೆಕ್ಷನ್ 4 ಅಲ್ಲಿ ಪಾರ್ಟ್ನರ್ ಅಂದ್ರೆ ಏನು, ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಪಾರ್ಟ್ನರ್ ಅಂದ್ರೆ ಏನು, ಫರ್ಮ್ ಅಂದ್ರೆ ಏನು, ಅದ್ರ ಜೊತೆಗೆ ವಾಟ್ ಅಂಡ್ ಆಲ್ ದ ಮೇನ್ ಪಾಯಿಂಟ್ಸ್ ದಟ್ ನೀಡ್ ಟು ಬಿ ಕನ್ಸಿಡರ್ ವೈಲ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕನ್ಸಿಡರ್. ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಯಾವ್ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ಬೀನ್ ಡೆಲ್ಟ್ ಇನ್ ಅ ಪ್ರೀವಿಯಸ್ ಕ್ಲಾಸ್. ಇಫ್ ಎನಿ ಆಫ್ ಯು ಆರ್ ಅಬ್ಸೆಂಟ್ ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ. ಯಾರಾದ್ರೂ ಅಬ್ಸೆಂಟ್ ಆಗಿದ್ರೆ ವಿಡಿಯೋ ಪ್ರಕಾರ ಏನಂತ ನಾವು ಹೋಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇವತ್ತು the same that the continuation, that is continuation part ನೋಡಿ. ಈ ಒಂದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂತ ಬಂದಿದ ತಕ್ಷಣ ಹೌ ದೀಸ್ ಅಂಡ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಟ್ಯಾಕ್ಸೇಬಲ್ ಅಥವಾ ಟ್ಯಾಕ್ಸೇಷನ್ ಪರ್ವಿನಲ್ಲಿ ಹೌ ದೀಸ್ ಹಾಸ್ ಟು ಬೀನ್ ಹೌ ಇಟ್ ಹಾಸ್ ಟು ಬೀನ್ ಅಸೆಸ್ಡ್. ಇದನ್ನ ಯಾವ ರೀತಿ ನಾವು ಅಸೆಸ್ ಮಾಡ್ತೀವಿ, ಯಾವ ರೀತಿ ಒಂದು ಅಸೆಸ್ ಮಾಡ್ತೀವಿ ಅನ್ನೋದು ಅನ್ಬೇಕಂತಂದ್ರೆ then we have to know that the scheme of taxation, that is the scheme of taxation of firms ಏನೈತೆ. With these scheme of taxation of firms, we need to know, or we have to do whatever the scheme that will be there for a taxability of the firms. There will be separate scheme has been given, or separate scheme has been provided by the Income Tax Act as well as the Partnership Act. Even Partnership Act ಮತ್ತೆ Income Tax Act separate ಕೊಡುತ್ತೆ. ಅದರ ಪ್ರಕಾರ ನಾವು ಯಾವ ರೀತಿ ಅಂತಲೇ ಮಾಡಬೇಕಾಗುತ್ತೆ. That means there will be a separate scheme that will be under these. We need to we need to assess these at the firms before going these at the ಇಲ್ಲಿ ಬರೀ C1824950 ಯಾರ್ದು ರಿಜಿಸ್ಟರ್ ನಂಬರು ನೇಮ್ ಹಾಕೊಳ್ಳಿ. C1824988 ನೇಮ್ ಹಾಕೊಳ್ಳಿ.
here now we go with the and ನ್ಯೂ ಸ್ಕೀಮ್ ಆಫ್ ದ ಟ್ಯಾಕ್ಸೇಷನ್ ಆಫ್ ಎ ಫರ್ಮ್ಸ್ ಏನಂತಾನೆ ಟ್ಯಾಕ್ಸೇಷನ್ ಮಾಡ್ಬೇಕಾದ್ರೆ ಅದರದೇ ಆದಂತ ಒಂದು ಸಪರೇಟ್ ಪ್ರಕಾರ ಹೋಗ್ತೀವಿ. ದಟ್ ಈಸ್ ದರ್ ಆರ್ ಟೂ ಟೈಪ್ಸ್ ಆಫ್ ದ ಸ್ಕೀಮ್ಸ್ ದಟ್ ವಿಲ್ ಬಿ ಅವೈಲೇಬಲ್ ಫಾರ್ ಎ ಟ್ಯಾಕ್ಸೇಷನ್ ಆಫ್ ಎ ಫರ್ಮ್ಸ್ ನ ಟ್ಯಾಕ್ಸ್ ಮಾಡ್ಬೇಕಾದ್ರೆ ಎರಡು ಬರುತ್ತೆ. ಅದರಲ್ಲಿ ಒಂದು ಎ ಫರ್ಮ್ assessed has such ಇದನ್ನ PFAS ಅಂತ ಕರಿತೀವಿ. ದಟ್ ಈಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಸಚ್. ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಬಂದ್ಬಿಟ್ಟು ಎ ಫರ್ಮ್ ಅಸೆಸ್ಡ್ ಆಸ್ ಎನ್ ಅಸೋಸಿಯೇಷನ್ ಆಫ್ ಪರ್ಸನ್ ದಟ್ ಈಸ್ AOP. ಇವು ಎರಡು ರೀತಿ ನಾವು ಏನಂತಾನೆ ಒಂದು ಫರ್ಮ್ ಅಂತಾನೆ ಯಾವುದೇ ಒಂದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಗೋ ವಿತ್ ದೀಸ್ ಓನ್ಲಿ. ಇದೇ ಪ್ರಕಾರ ನಾವು ಏನ್ ಮಾಡ್ತೀವಿ ಅಸೆಸ್ ಮಾಡ್ತೀವಿ. ವೈಲ್ ಅಸೆಸಿಂಗ್ ದೀಸ್ ಇದನ್ನ ನಾವು ಅಸೆಸ್ ಮಾಡ್ಬೇಕಾದ್ರೆ we need to or we have to and follow or we need to agree that and either it will be and partnership firm assessed as such or it will be an AOP. First we have to and look into what is this and partnership firm assessed as such and what is this in AOP. ಈ ಒಂದು AOP ಅಂತಂದ್ರೆ ಏನು, ಅಸೆಸ್ಡ್ ಆಸ್ ಸಚ್ ಅಂದ್ರೆ ಏನು, ಇದ್ರ ಬಗ್ಗೆ ಕೂಡ ಸ್ವಲ್ಪ we need to know. After knowing this and we have to proceed further the steps that will be there under assessment of firms. ಫಸ್ಟ್ ಇಲ್ಲಿ ಎ ನ್ಯೂ ಸ್ಕೀಮ್ ಆಫ್ ದ ಟ್ಯಾಕ್ಸೇಷನ್ ಅಂತಂದ್ರೆ ಫರ್ಮ್ಸ್ ನಾವು ಎರಡು ರೀತಿ ಅಸೆಸ್ ಮಾಡ್ತೀವಿ. ಒಂದು ಫರ್ಮ್ಸ್ ಅಸೆಸ್ಡ್ ಆಸ್ ಸಚ್, ಒಂದು ನೆಕ್ಸ್ಟ್ ಅಂಡ್ AOP ಆಗಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಆಸ್ ಸಚ್ ಅಂತಂದ್ರೆ ಏನು ಮತ್ತೆ AOP ಅಂತಂದ್ರೆ ಏನು, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುವಂತದ್ದೇ. ಇದ್ರ ಪ್ರಕಾರ ನಾವ್ ಏನಂತಾನೆ ಮಾಡ್ಬೇಕು. ಒಂದು ಆಸ್ ಸಚ್ ಅಂತಂದ್ರೆ ಯಾವುದೇ ಒಂದು ಫರ್ಮ್ ಎಸ್ಟಾಬ್ಲಿಷ್ ಆಗ್ಬಿಟ್ಟು ಅದು ಫರ್ಮ್ ಕಂಡೀಷನ್ಸ್ ಅಲ್ಲೇನೆ, ಸೇ ಫಾರ್ ಎಕ್ಸಾಂಪಲ್ ABC ಅನ್ನೋದು ಎಸ್ಟಾಬ್ಲಿಷ್ ಆಗೈತೆ ಆಸ್ ಎ ಅಂಡ್ ಫರ್ಮ್ ಪಾರ್ಟ್ನರ್ಶಿಪ್ ಪ್ರಕಾರ ಎಸ್ಟಾಬ್ಲಿಷ್ ಐತೆ. ಇದರಲ್ಲಿ ಒಂದು 4 ಜನ ಪಾರ್ಟ್ನರ್ಸ್ ಇದ್ದಾರೆ, PQR ಅಥವಾ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇವ್ರು ಸೇರ್ಕೊಂಡು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಈ ಫರ್ಮ್ ಇದೇ ಪಾರ್ಟ್ನರ್ಸ್ ಇಂದ ಅಥವಾ ಬೇರೆ ಯಾವ್ದಾದ್ರು ಅಡಿಷನ್ ಆಫ್ ಎ ಪಾರ್ಟ್ನರ್ಸ್ ಇಂದ ಬೇರೆ ಒಂದು ಫರ್ಮ್ ನೇಚರ್ ಅಲ್ಲೇ ಕಂಟಿನ್ಯೂ ಆಯ್ತಂತಂದ್ರೆ ಅದನ್ನ ನಾವ್ ಹೆಂಗ್ ಕರಿತೀವಿ, ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಸಚ್. ಅದನ್ನ ನಾವು ಆಸ್ ಸಚ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ and partnership firm may be that the assessed either that the and partnership firm or as an association of person. ಇಲ್ಲಿ ಇದಾಗ್ಬೇಕಂತಂದ್ರೆ ಇದ್ರ ಜೊತೆಗೆ ಒಂದು ಕೆಲವೊಂದು ಏನಂತಾನೆ ಕಂಡೀಷನ್ಸ್ ಏನಂತಾನೆ ಫುಲ್ಫಿಲ್ ಆಗ್ಬೇಕು. ದಟ್ ಈಸ್ assessed as such. First case that is partnership firm ಅಸೆಸ್ಡ್ ಆಸೆಟ್ ಇದಾಗಬೇಕಂತಂದ್ರೆ ಕೆಲವೊಂದು ಕಂಡೀಷನ್ಸ್ ಏನಂತಾನೆ ಫುಲ್ಫಿಲ್ ಆಗಬೇಕು. ಅದರಲ್ಲಿ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಮೋನಿಕಾ ಕೇಸ್ ಏನಮ್ಮ ಹ್ಯಾಂಡ್ ರೈಸ್ ಮಾಡಿದ್ರ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಏನು ಇಲ್ಲ ಸರ್. ಮತ್ ಸುಮ್ನೆ ಏನಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ರಿ? ಡೌನ್ ಮಾಡಿ, ಹ್ಯಾಂಡ್ ಡೌನ್ ಮಾಡಿ.
ನೋಡಿ ಪಾರ್ಟ್ನರ್ಶಿಪ್ ಫರ್ಮ್ ಅಸಿಸ್ಟ್ ಹ್ಯಾಸ್ ಸಚ್ ಅಂತ ಅನ್ಬೇಕಾದ್ರೆ ಇಲ್ಲಿ ಫಸ್ಟ್ ಕಂಡೀಷನ್ ಐತಾನೆ ಸ್ಕೀಮ್ ಆಫ್ ಟ್ಯಾಕ್ಸೇಷನ್ ಅಲ್ಲಿ ಫಸ್ಟ್ ಟೈಪ್ ಇದು. ಇದನ್ನ ನಾವು ಮಾಡ್ಬೇಕಂತಂದ್ರೆ ಇದರಲ್ಲಿ ಕನ್ಸಿಡರ್ ಮಾಡ್ಬೇಕಂದ್ರೆ ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಏನು ಬರುತ್ತೆ, ಒಂದು 4 ಕಂಡೀಷನ್ಸ್ ಅಂತಾನೆ ಬರುತ್ತೆ. ಆ 4 ಕಂಡೀಷನ್ಸ್ ಅಂತಾನೆ ಫುಲ್ಫಿಲ್ ಆದ್ರೆ ಮಾತ್ರ ನಾವು ಅದನ್ನ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಸಿಸ್ಟ್ ಹ್ಯಾಸ್ ಸಚ್ ಅಂತ ಈ ಕೇಸಲ್ಲಿ ನಾವು ಅಸೆಸ್ ಮಾಡ್ತೀವಿ. ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಯಾವ್ದಂತಂದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಎವಿಡೆನ್ಸ್ಡ್ ಬೈ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಂಡಿವಿಜುವಲ್ ಶೇರ್ ಆಫ್ ಪಾರ್ಟ್ನರ್. ಇಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನೋದು ತುಂಬಾ ಮುಖ್ಯ. ಅಂಡ್ ಇಂಡಿವಿಜುವಲ್ ಶೇರ್ ಸೆಕ್ಷನ್ 184 ಸಬ್ಸೆಕ್ಷನ್ 1 ಅಲ್ಲಿ ಇದು ಫಸ್ಟ್ ಅಂತಾನೆ ರೂಲ್ ಹೇಳ್ತಾರೆ. ದಟ್ ಈಸ್ ದ ಫರ್ಮ್ ಈಸ್ ಎವಿಡೆನ್ಸ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್, ಅಂದ್ರೆ ಇನ್ಸ್ಟ್ರೂಮೆಂಟ್ ಅನ್ನೋದು ಇರಬೇಕು. ಅಂಡ್ ದ ಇಂಡಿವಿಜುವಲ್ ಶೇರ್ ಆಫ್ ಎ ಪಾರ್ಟ್ನರ್ ಶೆಲ್ ಬಿ ಸ್ಪೆಸಿಫೈಡ್. ಇಂಡಿವಿಜುವಲ್ ಪಾರ್ಟ್ನರ್ ಎಷ್ಟು ಪಾರ್ಟ್ನರ್ಸ್ ಅಂತಾನೆ ಎಷ್ಟೆಷ್ಟು ಅಂತಾನೆ ಶೇರ್ ಹಾಕಿದ್ದಾರೆ ಅದು ಅದರ ಜೊತೆಗೆ there will be and there should be a sum of some sort of and evidence has to be given. Evidence ಅನ್ನೋದು ಕೂಡ ಕೊಡಬೇಕಾಗುತ್ತೆ. Without these and evidence ಅಂಡ್ ಇಂಡಿವಿಜುವಲ್ ಶೇರ್ ಆಫ್ ಎ ಪಾರ್ಟ್ನರ್ ಅದನ್ನ ಅಸೆಸ್ಡ್ ಆಸ್ ಸಚ್ ಕೇಸ್ ನಾವು ಕನ್ಸಿಡರ್ ಮಾಡಕ್ ಬರಲ್ಲ. ಇದು ಫಸ್ಟ್ ಅಂತಾನೆ ಕಂಡೀಷನ್ ದಡ್ದ ಅಸೆಸ್ಡ್ ಆಸ್ ಸಚ್ ಕೇಸ್ ಅಲ್ಲಿ ಮಾಡ್ಬೇಕಂತಂದ್ರೆ ಸೆಕ್ಷನ್ 184 ಅಲ್ಲಿ ಒಂದೇ ಸಬ್ ಸೆಕ್ಷನ್ 1 ಅಲ್ಲಿ ಇದನ್ನ ಡಿಫೈನ್ ಮಾಡ್ತಾರೆ. ಅಂತಂದ್ರೆ ಇಟ್ ವಿಲ್ ಬಿ ದಡ್ದ ಅಂಡ್ ಪಾರ್ಟ್ನರ್ ಶೇರ್ ಏನೈತೆ, ಇಂಡಿವಿಜುವಲ್ ಪಾರ್ಟ್ನರ್ ಶೇರ್ ಏನೈತೆ ಅದನ್ನ ದೇ ಹ್ಯಾವ್ ಟು ಬೀನ್ ಸ್ಪೆಸಿಫೈ. ದಟ್ ಈಸ್ ವಾಟ್ ಎವರ್ ದಡ್ದ ಅಂಡ್ ಪಾರ್ಟ್ನರ್ಶಿಪ್ ರೇಷಿಯೋ ಅಂಡರ್ ವಿಚ್ ದೇ ಹ್ಯಾವ್ ಬೀನ್ ಡಿಸ್ಟ್ರಿಬ್ಯೂಟಿಂಗ್, ಆದ್ರೆ ಯಾವ್ದ್ರಲ್ಲಿ ಅಂತಾನೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಇದಾರೆ ಅನ್ನೋದು it should be and very very essential. Without these ಅಂತಾನೆ it should not be and consider as and partnership firm assessed as such ಕೇಸ್ ಅಲ್ಲಿ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡ್ಕೊಂತಂದ್ರೆ they have to and given an a certified copy of an instrument. Idu instrument after the and partnership shall accompany the and returns of and income of and previous year to the assessment year, or it should be that the subsequently years with respect to the assessment of firms is first has to be thought. ಇದನ್ನ ನಾವು ಎಲ್ಲಿ ಹೇಳ್ತೀವಿ ಅಂತಂದ್ರೆ ದಟ್ ಈಸ್ 184 ಸಬ್ಸೆಕ್ಷನ್ 2 ನಲ್ಲಿ ಇದನ್ನ ನಾವು ಹೇಳ್ತಾ ಬರ್ತೀವಿ. ಅಂದ್ರೆ ಎ ಸರ್ಟಿಫೈಡ್ ಕಾಪಿ ಆಫ್ an instrument should be attached for and while filing an income tax returns. IT ಅಂತಾನೆ ರಿಟರ್ನ್ಸ್ ಏನ್ ಮಾಡ್ತಾರೆ, ಈ ಒಂದು ಐಟಿ ರಿಟರ್ನ್ಸ್ ಮಾಡ್ಬೇಕಾದ್ರೆ ಇಟ್ ಹ್ಯಾಸ್ ಟು ಬೀನ್ ಅಟ್ಯಾಚ್ಡ್. ಈ ಒಂದು ಸರ್ಟಿಫೈಡ್ ಕಾಪಿ ಅನ್ನೋದು ಅಂತಾನೆ ಕೊಡ್ಲೇಬೇಕಾಗುತ್ತೆ. ಇಟ್ ಶುಡ್ ಬಿ ಅಂಡ್ certified by all the partners as well as it should be and authorized by authorized person also. ಕೆಲವೊಬ್ರು ಅಂತಾನೆ ಅಥಾರಿಟೇಟಿವ್ ಪರ್ಸನ್ ಇರ್ತಾರೆ, ಅವರೆಲ್ಲರೂ ಕೂಡ ಆಥರೈಸ್ ಮಾಡಿರ್ಬೇಕು. if it will be the certified copy that will be the certified copy of instrument that will be there, then only it will be considered or it will be treated as ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಸಚ್. ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಕೇಸ್ ಅಲ್ಲಿ ನಾವು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದರ್ವೈಸ್ ವಿಲ್ ಬಿ ನಾಟ್ ಕನ್ಸಿಡರಿಂಗ್. ಇದನ್ನ ನಾವು ಕನ್ಸಿಡರ್ ಮಾಡಕ್ ಇದರಲ್ಲಿ ಈ ಕೇಸ್ ಅಲ್ಲಿ ಕನ್ಸಿಡರ್ ಮಾಡಕ್ ಬರಲ್ಲ. ಇದು ಫಸ್ಟ್ ಅಂತಾನೆ 2 ಕಂಡೀಷನ್ಸ್. ಥರ್ಡ್ ಕಂಡೀಷನ್ ಬಂದ್ಬಿಟ್ಟು
ಯಾರೋ ಆಚೆ ಕಡೆಯಿಂದ ಮೆಸೇಜ್ ಮಾಡ್ತಾ ಇದ್ರೆ ನೋಡಿ. ನೆಕ್ಸ್ಟ್ ನಂದು ಯಾವುದೇ ಕ್ಲಾಸ್ ಒಂದು ಕ್ಲಿಯರ್ ಮೆಸೇಜ್ ಹೇಳ್ತಾ ಇದೀನಿ. ಯಾವುದೇ ನನ್ನ ಕ್ಲಾಸಲ್ಲಿ ನೀವು ಅಟೆಂಡ್ ಆಗ್ಬೇಕಂತಂದ್ರೆ ರಿಜಿಸ್ಟರ್ ನಂಬರು ವಿತ್ ನೇಮು ವಿತ್ ರಿಜಿಸ್ಟರ್ ನಂಬರು ನಿಮ್ಮ ಒಂದು ನೇಮ್ ಪಕ್ಕದಲ್ಲಿ ಹಾಕೊಂಡ್ರೇನೆ ನಾನು ಅಲೋ ಮಾಡೋದು. ಅದು ಕ್ಲಿಯರ್ ಆಗಿ ಲಾಸ್ಟ್ ಕ್ಲಾಸ್ ಮೆನ್ಷನ್ ಮಾಡಿದೀನಿ ಆಯ್ತಾ. ಯಾರು ಹಾಕೊಳಲ್ಲ ಅವ್ರಿಗೆ ನಾವು ಅಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇಲ್ಲಿ ಬಂದೆಲ್ಲಾನು ಕೂಡ ಅವರಿಂದ ಬರೀ ಅಂತಾನೆ ಗಲಾಟೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅದನ್ನ ಒಂದು ಸಪರೇಟ್ ಆದಂತ ಒಂದು ಕಂಡೀಷನ್ಸ್ ಅಂತ ಹಾಕಿರುವಂತದ್ದು. ನೋಡಿ, ಥರ್ಡ್ ಕಂಡೀಷನ್ ಏನಂತಂದ್ರೆ ಡ್ಯೂರಿಂಗ್ ಆಫ್ಟರ್ ದ ಎನಿ ಆಫ್ಟರ್ ದ ಅಂಡ್ ಪ್ರೀವಿಯಸ್ ಇಯರ್. ಯಾವುದೇ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ it changes previous year ಅಲ್ಲಿ if any of the and changes takes place. ಯಾವುದೇ ಒಂದು ಚೇಂಜಸ್ ಏನಂತ ಟೇಕ್ಸ್ ಪ್ಲೇಸ್ ಆಯ್ತಂತಂದ್ರೆ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫರ್ಮ್ ಆರ್ ಇನ್ ದ ಅಂಡ್ ರೇಷಿಯೋ ಶೇರಿಂಗ್ ಆಫ್ ದ ರೇಷಿಯೋ ಆಫ್ ಪಾರ್ಟ್ನರ್ ಅಂತಂದ್ರೆ ಫರ್ಮ್ ಅಲ್ಲಿ ಇಫ್ ಪಾರ್ಟ್ನರ್ಸ್ ಹ್ಯಾಸ್ ಬಿನ್ ಚೇಂಜ್ಡ್, ಪಾರ್ಟ್ನರ್ಸ್ ಏನಾದ್ರು ಚೇಂಜ್ ಆಯ್ತಂತಂದ್ರೆ ಅಥವಾ ಪಾರ್ಟ್ನರ್ಶಿಪ್ ಅಂತಾನೆ ಏನು ಒಂದು ರೇಷಿಯೋ ನಾವ್ ಏನ್ ಕರಿತೀವಿ ಆ ಒಂದು ಪಾರ್ಟ್ನರ್ಶಿಪ್ ಅಂತಾನೆ ರೇಷಿಯೋ ಏನೈತೆ ಈ ರೇಷಿಯೋ ಏನಾದ್ರು ಕೂಡ ಅಂತಾನೆ ಚೇಂಜ್ ಮಾಡಿದ್ರೆ ದೆನ್ ಎನ್ ರಿವೈಸ್ಡ್ ನೋಡಿ, if this will be happen then they have to the and certified copy ಏನೈತೆ ಈ ಒಂದು the certified copy has to be in the and revised. This has to be in the revised and the same instrument that is a revised instrument has to be in the and submitted along with the and income. It has to be in the submitted. Submitted ಇದರ ಜೊತೆಗೆ ಏನಿರ್ಬೇಕಂತಂದ್ರೆ ಅಲಾಂಗ್ ವಿತ್ IT returns ಆಫ್ ದ ಇನ್ ಕನ್ಸರ್ನ್ ಇಯರ್. ಇವೆಲ್ಲನೂ ಕೂಡ ಒಟ್ಟಿಗೆ ಅಂತ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಯಾವಾಗ ಇಫ್ ಎನಿ ಆಫ್ ದ ಅಂಡ್ ಚೇಂಜಸ್ ದಟ್ ವಿಲ್ ಬಿ ಟೇಕನ್ ಪ್ಲೇಸ್. ಚೇಂಜಸ್ ಅಂತಂದ್ರೆ ಪಾರ್ಟ್ನರ್ಸ್ ಆದ್ರೂ ಚೇಂಜ್ ಇರ್ಬೋದು ಅಥವಾ ಪಾರ್ಟ್ನರ್ಶಿಪ್ ರೇಷಿಯೋ ಆದ್ರೂ ಚೇಂಜ್ ಇರ್ಬೋದು. ಇದನ್ನೆಲ್ಲಾನು ಕೂಡ ನಾವ್ ಎಲ್ಲಿ ಹೇಳ್ತೀವಿ ಅಂತಂದ್ರೆ ಸೆಕ್ಷನ್ 184 ಸಬ್ ಸೆಕ್ಷನ್ 4 ಅಲ್ಲಿ ಇದನ್ನೆಲ್ಲಾನು ಕೂಡ ಡಿಫೈನ್ ಮಾಡ್ತಾರೆ. ಈ ಕಂಡೀಷನ್ ಕೂಡ ಫುಲ್ಫಿಲ್ ಆಗ್ಬೇಕಾಗುತ್ತೆ ಆಯ್ತಾ. ಇಫ್ ಇದು ಅಪ್ಲಿಕೇಬಲ್ ಆಗೋದು ಯಾವಾಗ ಇಫ್ ಎನಿ ಚೇಂಜಸ್ ಹಾಸ್ ಬಿನ್ ಟೇಕನ್ ಪ್ಲೇಸ್. ಯಾವ್ದು ಚೇಂಜಸ್ ಏನಂತಾನೆ ಆಗ್ಲಿಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ಏನಿತ್ತು ಅದೇ ರೀತಿನೇ ಅಂತಾನೆ ಕಂಟಿನ್ಯೂ ಆಗ್ತೈತೆ ಇವಾಗ್ಲೂ ಕೂಡ ಅಂತಂದ್ರೆ ಅವಾಗ ನಾವು ಇದನ್ನ ಈ ಒಂದು ಕಂಡೀಷನ್ ಅಂತಾನೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರು ಚೇಂಜಸ್ ಆಯ್ತಂದ್ರೆ ಮಾತ್ರ ಈ ಒಂದು ಕಂಡೀಷನ್ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಥರ್ಡ್ ಕಂಡೀಷನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದ ಫೋರ್ತ್ ಕಂಡೀಷನ್ ದಟ್ ವಿಲ್ ಬಿ ದಟ್ ಅಂಡ್ there should not be any failure there should not be any failure on part of the end firm as specified in section 144. ಅಂಡರ್ ಸೆಕ್ಷನ್ 144 ಅಲ್ಲಿ ಕೆಲವೊಂದು ಏನಂತಾನೆ ಸ್ಪೆಸಿಫೈಡ್ ಕಂಡೀಷನ್ಸ್ ಅಂತ ಹಾಕ್ತಾರೆ. ಸ್ಪೆಸಿಫೈಡ್ ಕಂಡೀಷನ್ಸ್ ಅಂದ್ರೆ ಅದರಲ್ಲಿ ಕೆಲವೊಂದು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಏನಂತಾನೆ ಫೈಲಿಂಗ್ ಎವ್ರಿ ಇಯರ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅಲ್ಲಿ ಇನ್ಕಮ್ ಏನಂತಾನೆ ಬರುತ್ತೋ ಬಿಡುತ್ತೋ
ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ಫೈಲಿಂಗ್ ಏನಂತಾನೆ ರಿಟರ್ನ್ಸ್ ಏನಂತಾನೆ ಮಾಡೋದು ಮರಿಬಾರ್ದು. ದೇ ಹ್ಯಾವ್ ಟು ದಟ್ ದ ಡೂ. ಅದ್ರ ಜೊತೆಗೆ ಇಫ್ ಎನಿ ಆಫ್ ದ ಚೇಂಜಸ್ ದಟ್ ಹಾಸ್ ಬಿನ್ ಹ್ಯಾಪನ್ ಐದರ್ ಇನ್ ದ ಮಿಡ್ಲ್ ಆಫ್ ದ ಅಸೆಸ್ಮೆಂಟ್ ಇಯರ್ ಆರ್ ದ ಬಿಗಿನಿಂಗ್ ಆಫ್ ದ ಅಸೆಸ್ಮೆಂಟ್ ಇಯರ್ ಆರ್ ಅಟ್ ದ ಎಂಡ್ ಆಫ್ ದ ಅಸೆಸ್ಮೆಂಟ್ ಇಯರ್, ಐ ಟಿ ರಿಟರ್ನ್ಸ್ ಫೈಲ್ ಏನ್ ಮಾಡ್ತಾರೆ ಆ ಫೈಲ್ ಜೊತೆಗೆ ಆ ಚೇಂಜಸ್ ಅನ್ನೋದು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಐದರ್ ಇಟ್ ವಿಲ್ ಬಿ ಇಂಟರ್ನಲ್ ಆರ್ ಇಟ್ ವಿಲ್ ಬಿ ಎಕ್ಸ್ಟರ್ನಲ್, ಯಾವುದೇ ಆಗಿದ್ರು ಕೂಡ ಅದನ್ನ ಕೊಡ್ಲೇಬೇಕಾಗುತ್ತೆ. ಅದನ್ನ ಕೊಟ್ಟು ಇದನ್ನ ಮಾಡ್ಕೊ ಅದನ್ನ ಸರ್ಟಿಫೈಡ್ ಕಾಪಿ ಆಫ್ ಇನ್ಸ್ಟ್ರೂಮೆಂಟ್ ಅನ್ನೋದು ಕೊಡ್ಲೇಬೇಕು. ಅದಿರ್ಬೋದು. ಅದ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಇಂಟರ್ನಲ್ ಅಂತಾನೆ ಬಿಸ್ನೆಸ್ ಅಂತಾನೆ ಚೇಂಜ್ ಮಾಡಿದಾಗ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಸಪೋಸ್ ABC ಅನ್ನೋ ಕಂಪನಿ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾ ಒಂದು ಇಂಡಸ್ಟ್ರಿ ಅಂತಾನೆ ಎಸ್ಟಾಬ್ಲಿಷ್ ಮಾಡುತ್ತೆ ಫರ್ಮ್ ಅಂಡರ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಫಾರ್ಮಾ ಇಂಡಸ್ಟ್ರಿ ಏನಾದ್ರೂ ಕೂಡ ಟೆಕ್ಸ್ಟೈಲ್ ಏನಾದ್ರು ಕನ್ವರ್ಟ್ ಆಯ್ತಂದ್ರೆ ಆ ಕನ್ವರ್ಷನ್ ಅಂತಾನೆ ಕಾಪಿ ಅದು ಏನೊಂದು ಬಿಸ್ನೆಸ್ ಅಂತಾನೆ ಚೇಂಜ್ ಮಾಡಿದ್ರೆ ಆ ಚೇಂಜ್ ಮಾಡೋದು ಕೂಡ ಕೊಡ್ಬೇಕಾಗುತ್ತೆ. ಅದನ್ನು ಕೂಡ ಇಲ್ಲಿ ನಾವು ತಗೊಂತೀವಿ. ಅಥವಾ ಇಫ್ ಎನಿ ಆಫ್ ದ ಅಂಡ್ ಪಾರ್ಟ್ನರ್ಸ್ ಆಸ್ ಬೀನ್ ದ ಆಕ್ಟಿವ್ ಪಾರ್ಟ್ನರ್ ಏನಾದ್ರು ಕೂಡ ಅವ್ರು ಏನಾದ್ರು ಕೂಡ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಏನಾದ್ರು ಕನ್ವರ್ಟ್ ಆಯ್ತು ಅಂತಂದ್ರೆ ಅಂತದೆಲ್ಲಾನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅಂತದೆಲ್ಲದು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ. ಅಂತಂದ್ರೆ ದೇ ಹ್ಯಾವ್ ಟು ದಟ್ ದ ಗಿವ್, ಅವಷ್ಟನ್ನು ಕೂಡ ಕೊಡ್ಲೇಬೇಕಾಗುತ್ತೆ. ಕೊಟ್ರೆ ಮಾತ್ರ ಅವಾಗ ಮಾತ್ರ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನೇ ಇಲ್ಲಿ 144 ಸೆಕ್ಷನ್ ಅದೆಲ್ಲಾನು ಕೂಡ ಕ್ಲಿಯರ್ ಆಗಿ ಅಂತಾನೆ ಹೇಳುತ್ತೆ. ಅದಷ್ಟನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡ್ಲೇಬೇಕು. ಅದಷ್ಟನ್ನು ಕೂಡ ಅವರು ಕೊಡ್ಬೇಕಾಗುತ್ತೆ. ಕೊಡ್ಲಿಲ್ಲ ಅಂತಂದ್ರೆ ಅವಾಗ ಈ ಒಂದು ಕಂಡೀಷನ್ ಅನ್ನೋದು ಏನಾಗುತ್ತೆ ಫೇಲ್ ಆಗುತ್ತೆ. ಈ ಕಂಡೀಷನ್ ನೀವು ಫೇಲ್ ಆಗ್ಬಾರ್ದು ಅಂತಂದ್ರೆ ದೇರ್ ಶುಡ್ ನಾಟ್ ಬಿ ದಟ್ ದ ಎನಿ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಫರ್ಮ್ ಆಸ್ ಈ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 144. ಕೆಲವೊಂದು ಅಂತಾನೆ ಕಂಡೀಷನ್ಸ್ ಅಂತಾನೆ ಅವರು ಕ್ಲಿಯರ್ ಕಟ್ ಆಗಿ ಅಂತಾನೆ ಫಾಲೋ ಮಾಡ್ಲೇಬೇಕಾಗುತ್ತೆ. ಇದನ್ನ ಯಾವ್ದ್ರಲ್ಲಿ ಹೇಳ್ತಾರೆ ಅಂತಂದ್ರೆ ಸೆಕ್ಷನ್ 184 ಸಬ್ಸೆಕ್ಷನ್ 5 ಅಲ್ಲಿ ಇದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಇವಿಷ್ಟು 4 ಕಂಡೀಷನ್ಸ್ ಅಂತಾನೆ ಫುಲ್ಫಿಲ್ ಆಗಬೇಕು. ಯಾವ್ಯಾವ್ದು 4 ಕಂಡೀಷನ್ಸ್ ಇನ್ನೊಂದ್ಸತಿ ನೋಡಿ. ಫಸ್ಟ್ ಕಂಡೀಷನ್ಸ್ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಅಂಡ್ ಇಂಡಿವಿಜುವಲ್ ಶೇರ್ ಆಫ್ ದ ಅಂಡ್ ಪಾರ್ಟ್ನರ್ ಶೆಲ್ ಬಿ ಸ್ಪೆಸಿಫೈಡ್ ದೇರ್ ಇನ್. ಅದರಲ್ಲಿ ಕೊಟ್ಟಿರ್ಲೇಬೇಕು. ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಮಾಡಬೇಕು ಅಂತಂದ್ರೆ ಎವಿಡೆನ್ಸ್ ಆಗಿರ್ಬೇಕಂತಂದ್ರೆ ಪಾರ್ಟ್ನರ್ಶಿಪ್ ಫರ್ಮೇ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಏನಂತಂದ್ರೆ ಈ ಒಂದು ಇನ್ಸ್ಟ್ರೂಮೆಂಟ್ ಮತ್ತೆ ಇಂಡಿವಿಜುವಲ್ ಅಂತಾನೆ ಪಾರ್ಟ್ನರ್ ಶೇರ್ ಅದು ರೇಷಿಯೋ ಅನ್ನೋದು ಅಂತಾನೆ ಆ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಸ್ಪೆಸಿಫೈ ಮಾಡಿ ಕೊಡಬೇಕಾಗುತ್ತೆ. ನಾವು ಒಂದೊಂದ್ಸತಿ ಇದನ್ನೇ ನಾವೇನ್ ಕರಿತೀವಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೂಡ ಕರಿತೀವಿ. ಇದ್ರಲ್ಲಿ ಎಲ್ಲಾನು ಕೂಡ ಮೆನ್ಷನ್ ಮಾಡಬೇಕು. ಇದು ಸೆಕ್ಷನ್ 184 ಸಬ್ಸೆಕ್ಷನ್ 1 ಅಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಸ್ಪೆಸಿಫೈಡ್ ಕಾಪಿ ಆಫ್ ಇನ್ಸ್ಟ್ರೂಮೆಂಟ್ has to be and attached for every year of the IT returns. Every year ಅಂತಾನೆ IT returns ಏನ್ ಮಾಡ್ತಾರೆ IT returns ಜೊತೆಗೆ ಈ ಒಂದು ಸ್ಪೆಸಿಫೈಡ್ ಅಂತಾನೆ ಸರ್ಟಿಫೈಡ್ ಕಾಪಿ ಅನ್ನೋದು ಇನ್ಸ್ಟ್ರೂಮೆಂಟ್ ಅಂತಾನೆ ಕೊಡ್ಲೇಬೇಕಾಗುತ್ತೆ. ಇನ್ಸ್ಟ್ರೂಮೆಂಟ್ ಅಂತ ಹಾಕ್ಬೇಕು. ಅದನ್ನ ನಾವು 184 ಸೆಕ್ಷನ್ 2 ನಲ್ಲಿ ಅಂತಾನೆ ಹೇಳ್ತೀವಿ. ಥರ್ಡ್ ಕಂಡೀಷನ್ ಏನಂತಂದ್ರೆ ಯಾವುದೇ ಪ್ರೀವಿಯಸ್ ಇಯರ್ ಅಲ್ಲಿ ಅಥವಾ ಪ್ರೆಸೆಂಟ್ ಇಯರ್ ಅಲ್ಲಿ ಏನಾದ್ರು ಚೇಂಜಸ್ ಆಯ್ತಂತಂದ್ರೆ ಪಾರ್ಟ್ನರ್ಶಿಪ್ ಅಂತಾನೆ ಫರ್ಮ್ ಏನಾದ್ರು ಚೇಂಜ್ ಆಯ್ತಂದ್ರೆ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದ್ರೆ ಪಾರ್ಟ್ನರ್ಸ್ ಏನಾದ್ರು ಚೇಂಜ್ ಆಗೋದು ಅಥವಾ ಅಲ್ಲಿ ರೇಷಿಯೋ ಏನಾದ್ರು ಚೇಂಜ್ ಮಾಡ್ಕೊಡೋದು ಅಥವಾ ಪಾರ್ಟ್ನರ್ಸ್ ಅಂತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು ನೇಮ್ ಇಂದ ಇನ್ನೊಂದು ನೇಮ್ಗೆ ಏನಾದ್ರು ಚೇಂಜ್ ಆಯ್ತು ಇಂಥದ್ದು ಏನಾದ್ರು ಆಗ್ತಾ ಇತ್ತಂತಂದ್ರೆ ಅಂತದೆಲ್ಲದಕ್ಕೂ ಕೂಡ ಅವಾಗ ಸರ್ಟಿಫೈಡ್ ಕಾಪಿ ಏನಾಗುತ್ತೆ ರಿವೈಸ್ಡ್ ಆಗುತ್ತೆ. ಈ ರಿವೈಸ್ಡ್ ಅಂತಾನೆ ಇನ್ಸ್ಟ್ರೂಮೆಂಟ್ ಅದರ ಜೊತೆಗೆ has to be submitted along with the IT returns. ಪ್ರೆಸೆಂಟ್ ಇಯರ್ ಅಂತಾನೆ ಕರೆಂಟ್ ಇಯರ್ IT ರಿಟರ್ನ್ಸ್ ಎಲ್ಲಾನು ಕೂಡ ಸಬ್ಮಿಟ್ ಮಾಡ್ಬೇಕಾದ್ರೆ ಇದು ಯಾವಾಗ ಏನಾದ್ರೂ ಚೇಂಜಸ್ ಆಯ್ತಂತಂದ್ರೆ ಇಂಟರ್ನಲ್ ಅಂತಾನೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಾದ್ರು ಚೇಂಜ್ ಆಯ್ತಂದ್ರೆ ಇದನ್ನ ಸೆಕ್ಷನ್ 184 ಸಬ್ಸೆಕ್ಷನ್ 4 ಅಲ್ಲಿ ಹೇಳ್ತೀವಿ. ಲಾಸ್ಟ್ ಒನ್ ಬಂದ್ಬಿಟ್ಟು ದೇರ್ ಶುಡ್ ನಾಟ್ ಬಿ ಎನಿ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ಫರ್ಮ್ ಆಸ್ ಸ್ಪೆಸಿಫೈಡ್ ಇನ್ ಸೆಕ್ಷನ್ 144. 144 ಅಲ್ಲಿ ಏನು ಸ್ಪೆಸಿಫೈ ಮಾಡ್ತಾರೆ ಆ ಸ್ಪೆಸಿಫೈ ಮಾಡೋದಕ್ಕೆ ಎಲ್ಲಾನು ಕೂಡ ಎಲ್ಲಾ ಕಂಡೀಷನ್ಸ್ ಅಂತಾನೆ ಫುಲ್ಫಿಲ್ ಮಾಡಬೇಕು. ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಅಂತಾನೆ IT ರಿಟರ್ನ್ಸ್ ಅಪ್ಲೈ ಮಾಡಿರ್ಬೇಕು. ಏನೇ ಚೇಂಜಸ್ ಆದ್ರೂ ಕ್ಲಿಯರ್ ಅಂತಾನೆ ಇನ್ಫಾರ್ಮೇಶನ್ ಕೊಡ್ಬೇಕು. ಬಿಸ್ನೆಸ್ ಅಂತಾನೆ ಚೇಂಜಸ್ ಆದ್ರೂ ಕೂಡ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ಬೇಕಂತ ಇಟ್ಟಿರುತ್ತೆ. ಇದನ್ನ ನಾವೇನ್ ಕರ್ತೀವಿ ಸೆಕ್ಷನ್ 184 ಸಬ್ಸೆಕ್ಷನ್ 5 ಅಲ್ಲಿ ಅಂತಾನೆ ಹೇಳ್ತಾರೆ. ಇವಿಷ್ಟು ಕಂಡೀಷನ್ಸ್ ಅಂತಾನೆ ಸ್ಯಾಟಿಸ್ಫೈಡ್ ಆಯ್ತಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ ಅಸೆಸ್ಡ್ ಆಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಸಚ್ ಅಲ್ಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಫ್ ಎನಿ ಆಫ್ ದೀಸ್ ಅಂಡ್ ಕಂಡೀಷನ್ಸ್ ಹಾಸ್ ಬಿನ್ ನಾಟ್ ಸ್ಯಾಟಿಸ್ಫೈಡ್, ಈ ಕಂಡೀಷನ್ಸ್ ಏನಾದ್ರೂ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸ್ಡ್ ಆಸ್ ಅಂಡ್ ಅಸೋಸಿಯೇಷನ್ ಪರ್ಸನ್ ಅದರಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದನ್ನ ಇಟ್ ಮೇ ಮೆನ್ಷನ್ ದಟ್ once a firm is assessed as and partnership firm assessed as such,
then after the fulfill after the in certain conditions of above ಇವೆಲ್ಲನೂ ಕೂಡ ಅಂತಾನೆ ಫುಲ್ಫಿಲ್ ಆಗಿರ್ಬೇಕು. ಇಂಥ ಇದರಲ್ಲಿ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್ ಅದಕ್ಕೆ ಒಂದು ಬುಕ್ ಪ್ರಾಫಿಟ್ ಸಾರಿ ಪಾರ್ಟ್ನರ್ ಪ್ರಾಫಿಟ್ ನ ಮತ್ತೆ ಪಾರ್ಟ್ನರ್ ಅಂತಾನೆ ಶೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನೈತೆ ಅದನ್ನೆಲ್ಲಾನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅದರ ಪ್ರಕಾರ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇದಿಷ್ಟು ಯಾವುದು ದಟ್ ಇಸ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಸೆಸ್ಡ್ ಆಸ್ ಸಚ್ ಕೇಸಲ್ಲಿ ಇದನ್ನೆಲ್ಲಾನು ಕೂಡ ನಾವು ಅಸೆಸ್ ಮಾಡ್ತೀವಿ. ಇದಿಷ್ಟು ದ ಥಿಯರಿ ಆಯ್ತಾ. ಕ್ಲಿಯರ್ ಆಯ್ತಾ, ಅರ್ಥ ಆಯ್ತು ಎಲ್ಲರಿಗೂ ಆಯ್ತಾ. ಸಪೋಸ್ ಈ 4 ಕಂಡೀಷನ್ಸ್ ಏನಂತ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆಸ್ ಸಚ್ ಕೇಸಲ್ಲಿ ಮಾಡಲ್ಲ. ಏನಕ್ಕೆ ಇದನ್ನ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆಸ್ ಸಚ್ ಕೇಸಲ್ಲಿ ಮಾಡ್ತೀವಿ ಅಂತಂದ್ರೆ ಇಲ್ಲಿ there will be the lot of benefit that will be there to the firms. ಅಂದ್ರೆ ಗೌರ್ಮೆಂಟ್ ಇಂದ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ತುಂಬಾ ಏನಂತಾನೆ ಬೆನಿಫಿಟ್ ಏನಂತಾನೆ ಕೊಡ್ತಾರೆ. ಅದಕ್ಕೆ ಇಷ್ಟು ಕಂಡೀಷನ್ಸ್ ಏನಂತಾನೆ ಹಾಕೋದು ಆಯ್ತಾ. ಈ ಕಂಡೀಷನ್ಸ್ ಏನಂತಾನೆ ಫುಲ್ಫಿಲ್ ಮಾಡ್ಲಿಲ್ಲ ಅಂತಂದ್ರೆ ಬೇರೆ ಫರ್ಮ್ ಏನಂತಾನೆ AOP ಅಥವಾ ಬೇರೆ ಲಿಮಿಟೆಡ್ ಲೈಬಿಲಿಟಿ ಇದರಲ್ಲಿ ಅಂತಾನೆ ಅದು ಹೊರಟೋಗುತ್ತೆ. ಆ ಲಿಮಿಟೆಡ್ ಲೈಬಿಲಿಟಿ ನಲ್ಲಿ ಏನಾದ್ರು ಹೊರಟೋಗುತ್ತೆ ಅಲ್ಲೇ ನಾವು ಬೇರೆ ರೀತಿ ಅಂತಾನೆ ಮಾಡ್ತೀವಿ ಆಯ್ತಾ. ಇದಿಷ್ಟು ಯಾವ್ದು ದೊಡ್ಡದ ಇನ್ ಫಸ್ಟ್ ಒನ್. ನೆಕ್ಸ್ಟ್ ಬಂದಾಗ ಇದರಿಂದ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತಾನೆ ಅಸೆಸ್ಡ್ ಆಸ್ ಸಚ್ ಕೇಸ್ ಅಲ್ಲಿ ಅಂತಾನೆ ಮಾಡಿದ್ರೆ ಏನು ಇಲ್ಲಿ ಅಡ್ವಾಂಟೇಜಸ್ if firm is assessed as a partnership firm assessed as such, ಇದರಲ್ಲಿ assessed as such ಕೇಸಲ್ಲಿ ಈ ರೀತಿ ಮಾಡ್ಬೇಕಾದ್ರೆ ಏನೇನ್ ಬೆನಿಫಿಟ್ ಬರುತ್ತೆ ಅಂತಂದ್ರೆ there will be that and few benefits that will be there. ಆ few benefits ಅಲ್ಲಿ ಫಸ್ಟ್ ಬೆನಿಫಿಟ್ ಬಂದ್ಬಿಟ್ಟು interest paid to the partners ಅಥವಾ partner and provided such interest is authorized by the and partnership deed. ಈ ಒಂದು ಇಂಟ್ರೆಸ್ಟ್ ಏನ್ ಕೊಟ್ಟಿರ್ತೀವಿ ಇಂಟ್ರೆಸ್ಟ್ ಕೊಟ್ಟಿರೋದನ್ನ ಇಲ್ಲಿ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆಸ್ ಸಚ್ ಇದರಲ್ಲಿ ನಾವು ಸಪರೇಟ್ಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದು ಸಪರೇಟ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಿ ಅದ್ರ ಜೊತೆ provided such interest in is authorized by the ಅಂತಾನೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇದನ್ನ ಆಥರೈಸ್ ಆಗಿರ್ಬೇಕು. ಇಂತ ಒಂದು ಆಥರೈಸ್ ಆಗಿರುವಂತ ಒಂದು ಇಂಟ್ರೆಸ್ಟ್ ನ ಇಲ್ಲಿ ಸಪರೇಟ್ಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಒನ್ ಆಫ್ ದ ಬೆನಿಫಿಟ್ ದಟ್ ವಿಲ್ ಬಿ ದೇರ್ ಇನ್ ದೀಸ್ and assessed as such. ಸೆಕೆಂಡ್ ಒಂದ್ ಏನಂತಂದ್ರೆ ಎನಿ ಸ್ಯಾಲರಿ ಬೋನಸ್ commission or remuneration ಈ ರೀತಿ ಯಾವುದೇ ಒಂದು ನೇಮಿಂದ ಕಾಲ್ ಮಾಡುವಂತ ಯಾವುದೇ ಒಂದು ಅಮೌಂಟ್ ಅಂತಾನೆ ಪಾರ್ಟ್ನರ್ಸ್ ಏನಾದ್ರು ಕೊಟ್ಟಿದ್ರೆ ವಿಲ್ ಬಿ ದಟ್ ಈಸ್ ಇದೆಲ್ಲಾನು ಕೂಡ will be deduction is allowable. Deduction ಅನ್ನೋದು ಅಂತಾನೆ ಅಪ್ಲೈ ಆಗುತ್ತೆ. ಡಿಡಕ್ಷನ್ ಇಫ್ ಇಟ್ ಈಸ್ ಪೇಡ್ ಟು ದ and working partner. ಕಂಡೀಷನ್ಸ್ ಬಂದ್ಬಿಟ್ಟು ಈ should be the and working.
ವರ್ಕಿಂಗ್ ಪಾರ್ಟ್ನರ್ ಹೂ ಈಸ್ ಅನ್ ಇಂಡಿವಿಜುವಲ್ ಆಗಿರ್ಬೇಕು, ಮತ್ತೆ ಅವ್ನು ಮತ್ತೆ ಈ ಬೇರೆ ಕಡೆ ಬಿಸ್ನೆಸ್ ಮ್ಯಾನ್ ಆಗಿರಬಾರ್ದು. ಇಂಥ ಕೇಸಲ್ಲಿ ಇದೆಲ್ಲಾನು ಕೂಡ ನಾವು ಏನ್ ಮಾಡ್ತೀವಿ, ಡಿಡಕ್ಷನ್ ಅನ್ನೋದೇ ಅಂತಾನೆ ಬರುತ್ತೆ. ಈ ಡಿಡಕ್ಷನ್ಸ್ ಬಂದಾಗ ಅವಾಗ ಏನಾಗುತ್ತಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯಬಿಲಿಟಿ ಅನ್ನೋದೇ ಅಂತಾನೆ ಕಮ್ಮಿ ಆಗುತ್ತೆ. ದ ರೆಮ್ಯುನರೇಷನ್ ವಿಚ್ ವಿಲ್ ಬಿ ದಟ್ ದ ಅಂಡ್ paid to any of the partners must be authorized by the in partnership deed. In this and partnership deed, it has to be in the authorized whatever the amount they have been mentioned. Say for example, in a ABC company, there will be the different partners that will be there. PQ or partners that will be there. In this, P is an active partner. If in a partnership deed they have been mentioned to him as a salary of 50,000, that is only eligible if he has taken, ಇವನೇ ಆತನೇ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಇವನೇ ಓನರ್ ಆಗಿರ್ತಾನೆ, ಇವನು ಏನಾದ್ರು 60,000 ಏನಾದ್ರು ಸ್ಯಾಲರಿ ತಗೊಂಡ್ರೆ 60,000 ಅಂತ ಅಲೋಯಬಲ್ ಬರಲ್ಲ. ಎಷ್ಟು ಅಲೋಯಬಲ್ ಇರುತ್ತೆ? Because in a partnership deed only 50,000 has been mentioned, therefore 50,000 is allowable even though he has been taken that the excess. Suppose if he has been taken that the only that the in 40,000, then which will be that the actual an amount which has been drawn, that will be eligible for the deduction. Like these are the and it should be that the and there will be separate other calculation that will be there. According to that, all these are the and will be that the and deduction has been available. ಯಾವಾಗ ಓನ್ಲಿ ವೆನ್ ಇಟ್ ವಿಲ್ ಬಿ ಅಸೆಸ್ಡ್ ಆಸ್ ಸಚ್ ಕೇಸಲ್ಲಿ ಮಾತ್ರ ಇದನ್ನ ನಾವು ಡಿಡಕ್ಟ್ ಮಾಡ್ತೀವಿ. ಇನ್ ಅದರ್ ಕೇಸಸ್ ಇಟ್ ಈಸ್ ನಾಟ್ ಕನ್ಸಿಡರ್ ಆರ್ ಇಟ್ ವಿಲ್ ಬಿ ನಾಟ್ ಡಿಡಕ್ಟೆಡ್. ಇದನ್ನ ಡಿಡಕ್ಟ್ ಮಾಡೋದಕ್ಕೆ ನಾವು ಪ್ರಾವಿಷನ್ ಕೊಡಲ್ಲ. ಆಯ್ತಾ? ಇದಿಷ್ಟು ಯಾವ್ದು ದೊಡ್ಡದ ಅಂಡ್ ದ ಮೇಜರ್ ಅಂತಾನೆ ಬೆನಿಫಿಟ್ ದಟ್ ವಿಲ್ ಬಿ. ಟು ಗೆಟ್ ದೀಸ್ ಬೆನಿಫಿಟ್ ದೇ ಹ್ಯಾವ್ ಟು ಬಿ ಇನ್ ದೊಡ್ಡದ ಅಂಡ್ ಸರ್ಟಿಫೈಡ್ copy of an instrument or any of the changes which has been happened, that has to be in the and every year for the each and every year for the an income tax filing they have to or they should be that the and given. ಅವರೆಲ್ಲರೂ ಕೂಡ ಅಂತಾನೆ ಕೊಡಬೇಕಾಗುತ್ತೆ. they must has to be in that the provide. ಅವ್ರು ಕೊಟ್ಟಿದ್ರೆ ಮಾತ್ರ ಇದು ಈ ಒಂದು ಅಡ್ವಾಂಟೇಜಸ್ ಅವರಿಗೆ ಸಿಗುತ್ತೆ, ಅದರ್ವೈಸ್ ಈ ಒಂದು ಅಡ್ವಾಂಟೇಜಸ್ ಅವರಿಗೆ ಸಿಗಲ್ಲ. ಇದಿಷ್ಟು ಯಾವ್ದು ದಡ್ದ ದ ಅಡ್ವಾಂಟೇಜಸ್ ಆಫ್ ದ ಎನ್ ಅಡ್ವಾಂಟೇಜಸ್ ಫಾರ್ ದೆಮ್, ಇವ್ರಿಗೆ ಅಂತಾನೆ ಇದು ಅಡ್ವಾಂಟೇಜಸ್ ಆಗುತ್ತೆ. ಆಯ್ತಾ? ಯಾವಾಗ ಇಫ್ ಎ ಫರ್ಮ್ ಈಸ್ ಅಸೆಸ್ಡ್ ಆಸ್ ಸಚ್ ಕೇಸ್ ಅಲ್ಲಿ ಇದನ್ನ ನಾವು ಅಪ್ಲೈ ಮಾಡ್ತೀವಿ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ನಾವು ಮೆಥಡ್ಸ್ ಅಂತ ಹೋಗ್ತೀವಿ. ಯಾರೋ ಔಟ್ಸೈಡ್ ಜ್ಯೋತಿ ಬಿ ಕೆ ಅನ್ನೋರು ಯಾರೋ ಇದ್ದಾರೆ, ನಿಮ್ಗೆ ಯಾರು ಗೊತ್ತಿದ್ರೆ ಅವ್ರಿಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ. ರಿಜಿಸ್ಟರ್ ನಂಬರ್ ಹಾಕೊಳಕ್ ಹೇಳಿ, ಇಲ್ಲಾಂದ್ರೆ ಅಲೋ ಮಾಡಲ್ಲ ಅಂತ ನಿಮ್ಮ ಫ್ರೆಂಡ್ ಯಾರಾದ್ರೂ ಆಗಿದ್ರೆ. ಜ್ಯೋತಿ ಮತ್ತೆ ಶಿಲ್ಪ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದ ಪ್ರಾಕ್ಟಿಕಲ್ ಅಂತಾನೆ ಪಾರ್ಟ್. ದ ಪ್ರಾಕ್ಟಿಕಲ್ ಪಾರ್ಟ್ ಅಂದಿದ ತಕ್ಷಣ ನಾವು ನೋಡ್ಬೇಕಾಗಿರೋದು ನೆಕ್ಸ್ಟ್ ಅಸೆಸ್ಡ್ ಆಸಚ್ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಯ್ತಂತಂದ್ರೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಆಫ್ ಎ ಫರ್ಮ್. ಒಂದು ಫರ್ಮ್ದು ಒಂದು ಇನ್ಕಮ್ ನ ನಾವು ಯಾವ ರೀತಿ ಅಂತಾನೆ ಕ್ಯಾಲ್ಕುಲೇಟ್ ಮಾಡೋದು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಬಂದಾಗ ಇದನ್ನ there will be that the and there provisions which has to be in that the consider. ಎರಡು ಪ್ರಾವಿಷನ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರಾವಿಷನ್ ರಿಲೇಟಿಂಗ್ ಟು the and deductibility of remuneration paid to the partner by firm and provisions relating to the deductibility after the interest. ಇವೆರಡೂ ಕೂಡ ಅಂತ ನೋಡ್ಕೊಂತೀವಿ. ಇವೆರಡೂ ಕೂಡ ಅಂತಾನೆ ಸಪರೇಟ್ಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅವೆರಡು ಸಪರೇಟ್ ಅಂತಾನೆ ಕನ್ಸಿಡರ್ ಮಾಡಿ ಆಮೇಲೆ ನಾವೇನ್ ಮಾಡ್ತೀವಿ, ಈ ಒಂದು ಟ್ಯಾಕ್ಸಬಲ್ ಇನ್ಕಮ್ ಆರ್ computation of the and income of the and firm has to be calculated. computation of income ಅಂತಂದ್ರೆ ಇದೇನಿಲ್ಲ, ಟೋಟಲ್ ಅಂತಾನೆ ಟ್ಯಾಕ್ಸಬಲ್ ನಾವು ಎಷ್ಟು ಮಾಡಬೇಕು, ಟೋಟಲ್ ಇನ್ಕಮ್ ಆಫ್ ಎ ಫರ್ಮ್ ಯಾವುದು, ಆ ಒಂದು ಫರ್ಮ್ ಇನ್ಕಮ್ ಅಲ್ಲಿ ಎಷ್ಟು ಅಂತಾನೆ ಅದನ್ನ ನಾವು ಡಿಡಕ್ಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೇಳಿದೀವಿ ಅಸೆಸ್ಡ್ ಆಸ್ ಸಚ್ ಕೇಸ್ ಅಂತಾಗ ಇವೆಲ್ಲಾನು ಕೂಡ ಅಂತಾನೆ ಆಲ್ ದೀಸ್ ಆರ್ ದ ಎಲಿಜಿಬಲ್ ಫಾರ್ ದ ಡಿಡಕ್ಷನ್. ಇವೆಲ್ಲಾನು ಕೂಡ ಡಿಡಕ್ಷನ್ಸ್ ಗೆ ಎಲಿಜಿಬಲ್ ಇರುತ್ತೆ. ಇವೆಲ್ಲ ಡಿಡಕ್ಷನ್ಸ್ ಎಲಿಜಿಬಲ್ ಇದ್ರೆ ಇದನ್ನೆಲ್ಲ ಯಾವ್ಯಾವ್ದೆಲ್ಲಾನು ಕೂಡ ನಾವು ಅಂತಾನೆ ಡಿಡಕ್ಷನ್ ಮಾಡಬೇಕು.
ಯಾವ್ದು ನಿಯಂತ್ರಣ ಡಿಡಕ್ಷನ್ ನಿಯಂತ್ರಣ ಮಾಡಬಾರ್ದು. ಅದ್ರ ಜೊತೆ ಡಿಡಕ್ಷನ್ಸ್ ಅಂಡರ್ 80 ದಲ್ಲಿ ಏನೇನ್ ಬರುತ್ತೆ, ದ ಸಪರೇಟ್ ನಿಯಂತ್ರಣ ಡಿಡಕ್ಷನ್ಸ್ ಅನ್ನೋದು ಏನ್ ಬರುತ್ತೆ, ಆ ಡಿಡಕ್ಷನ್ಸ್ ಇರ್ಬೋದು. ಇದನ್ನೆಲ್ಲಾನು ಕೂಡ ವಿ ನೀಡ್ ಟು ಆರ್ ವಿ ಹ್ಯಾವ್ ಟು ದಟ್ ಅಂಡ್ ಕನ್ಸಿಡರ್. ಇಲ್ಲಿ ಅದನ್ನೆಲ್ಲಾನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಕನ್ಸಿಡರ್ ಮಾಡಿ ಅದ್ರ ಪ್ರಕಾರ ನಾವು ಏನ್ ಮಾಡ್ತೀವಿ, ಈ ಒಂದು ಟೋಟಲ್ ಇನ್ಕಮ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ದೀಸ್ ದ ವೈಲ್ ಕಂಪ್ಯೂಟಿಂಗ್ ದ ಅಂಡ್ ಇನ್ಕಮ್ ಆಫ್ ಎ ಫರ್ಮ್, ಈ ಒಂದು ಫರ್ಮ್ ಅಂತಾನೆ ಇನ್ಕಮ್ ಅಂತಾನೆ ನಾವು ಕಂಪ್ಯೂಟ್ ಮಾಡಬೇಕಾದ್ರೆ ಎರಡು ಪ್ರಾವಿಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒನ್ ಪ್ರಾವಿಷನ್, ದ ಫಸ್ಟ್ ವಿಲ್ ಬಿ ದಟ್ ದ ಅಂಡ್ first one is provisions relating to the and provisions relating to the deductibility of the remuneration paid. Remuneration paid to the partners, ಬೇರೆಯವ್ರು ಕೊಟ್ಟಿರೋದಲ್ಲ. ಪಾರ್ಟ್ನರ್ಸ್ ಯಾರು ಇರ್ತಾರೆ ಅವ್ರಿಗೆ ಕೊಟ್ಟಿರುವಂತದ್ದು ಬೈ ದ ಫರ್ಮ್. ಇದನ್ನ ನಾವು ಸಪರೇಟ್ ಅಂತಾನೆ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಫಸ್ಟ್ ಅಂತಾನೆ ಪ್ರಾವಿಷನ್. ಸೆಕೆಂಡ್ ಪ್ರಾವಿಷನ್ಸ್ ಬಂದ್ಬಿಟ್ಟು ಇದನ್ನ ಬರ್ಕೊಳ್ಳಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದರ ರಿಲೇಟೆಡ್ ನಾವು ಮಾಡ್ತಾ ಹೋಗೋದು. ಸೆಕೆಂಡ್ ಪ್ರಾವಿಷನ್ಸ್ ಬಂದ್ಬಿಟ್ಟು ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಡಿಡಕ್ಟಬಿಲಿಟಿ ಆಫ್ ಇಂಟ್ರೆಸ್ಟ್ ಪೇ ಟು ದ ಪಾರ್ಟ್ನರ್ಸ್ ಬೈ ದ ಫರ್ಮ್. ಇವೆರಡು ಕೂಡ ನಾವು ಸಪರೇಟ್ಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸಪರೇಟ್ ಆಗಿ ವಿ ಹ್ಯಾವ್ ಟು ಆರ್ ವಿ ನೀಡ್ ಟು ದಟ್ ಅಂಡ್ ಕನ್ಸಿಡರ್. ಇವೆರಡು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆನ್ ದ ಬೇಸ್ ಆಫ್ ದೀಸ್ ಓನ್ಲಿ ದಟ್ ದ ಅಂಡ್ on the base of these are the two provisions, the entire and provisions that is the computation of the and income of a firm has to be calculated. Total ಅಂತಾನೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಆಯ್ತಾ. ನೆಕ್ಸ್ಟ್ ಒನ್ ಈಸ್ the and how a taxable income should be calculated. ಅಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಅಂತಾನೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದು ಬರ್ಕೊಂಡಿದ್ದಾಯ್ತಾ. ಇವೆರಡು ಬರ್ಕೊಂಡಿದ್ರೆ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ರೆಮ್ಯುನರೇಷನ್ ಒಂದು, ನೆಕ್ಸ್ಟ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಇಂಟ್ರೆಸ್ಟ್. ರೆಮ್ಯುನರೇಷನ್ ಎಂತಾನೆ ಪಾರ್ಟ್ನರ್ ಕೊಟ್ಟಿದ್ರೆ ಅದನ್ನ ನಾವು ಸಪರೇಟ್ ತಗೊಂತೀವಿ. ಇಂಟ್ರೆಸ್ಟ್ ಏನಾದ್ರು ಪೇ ಮಾಡಿದ್ರೆ ಅದನ್ನ ತಗೊಂತೀವಿ. ರೆಮ್ಯುನರೇಷನ್ ನೋಡಿ ಏನಕ್ಕೆ ಕೊಡುವಂತದ್ದು, ಏನಾದ್ರೂ ಒಬ್ಬ ಪಾರ್ಟ್ನರ್ ಕಂಪನಿಗೆ ಬಂದ್ಬಿಟ್ಟು ಕಂಪನಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಅಥವಾ ಏನಾದ್ರೂ ಒಂದು ಸಪೋರ್ಟ್ ಮಾಡಿದ್ರೆ ಅಂತ ಸಮಯದಲ್ಲಿ ಕೊಡುವಂತದ್ದು ಯಾವುದು, ರೆಮ್ಯುನರೇಷನ್ ಆರ್ ಬೋನಸ್ ಆರ್ ಕಮಿಷನ್ ಲೈಕ್ ದಿಸ್. ಈ ರೀತಿ ನಾವೇ ಅಂತಾನೆ ಕೊಡ್ತೀವಿ. ಇಂಟ್ರೆಸ್ಟ್ ಯಾವಾಗ ಕೊಡ್ತೀವಿ ಅಂತಂದ್ರೆ ಇಫ್ ಎ ಪಾರ್ಟ್ನರ್ ಹ್ಯಾಸ್ ಬೀನ್ ದಟ್ ದ ಎನ್ ಇನ್ವೆಸ್ಟೆಡ್ ಮನಿ ಆರ್ ಇಫ್ ಹಿ ಹ್ಯಾಸ್ ಬೀನ್ ಬ್ರಿಂಗ್ ದಟ್ ದ ಎನಿ ಆಫ್ ದ ಎನ್ ಕ್ಯಾಪಿಟಲ್, ಅಂತ ಸಮಯದಲ್ಲಿ ಕೊಡುವಂತದ್ದು ಯಾವುದು ದಟ್ ದ ಈ ಒಂದು ಇಂಟ್ರೆಸ್ಟ್. ಅವನು ತಗೊಂಬಂದಿರುವಂತ ಒಂದು ದುಡ್ಡಿಗೆ ನಾವು ಏನ್ ಮಾಡ್ತೀವಿ ದಟ್ ದ ಎನ್ ಇದನ್ನ ಈ ಒಂದು ಇಂಟ್ರೆಸ್ಟ್ ಪ್ರಾವಿಷನ್ಸ್ ಅಂತಾನೆ ಪರ್ ಇಂಟ್ರೆಸ್ಟ್ ಅನ್ನೋದು ಅಥವಾ ಇಂಟ್ರೆಸ್ಟ್ ಅನ್ನೋದು ಕೊಡ್ತೀವಿ. ಆ ಇಂಟ್ರೆಸ್ಟ್ ಅನ್ನೋದು ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಬೋರ್ಡ್ ಅಲ್ಲಿ ಅದೇ ರೀತಿನೇ ಬರೆಯಕ್ಕಾಗೋದು. ಇನ್ನೊಂದ್ಸತಿ ಹೇಳ್ತೀನಿ, ಬರ್ಕೊಳ್ಳಿ ಬೇಗನೆ. ಪ್ರಾವಿಷನ್ಸ್ ಸಿದ್ದೇಶ ಪ್ರಾವಿಷನ್ಸ್ ಫಸ್ಟ್ ಒನ್, ಪ್ರಾವಿಷನ್ಸ್ ರಿಲೇಟಿಂಗ್ ಟು ಡಿಡಕ್ಟಬಿಲಿಟಿ ಆಫ್ ರೆಮ್ಯುನರೇಷನ್ ಪೇ ಟು ಪಾರ್ಟ್ನರ್ ಬೈ ಫರ್ಮ್. ಎರಡನೇದು ಪ್ರಾವಿಷನ್ ರಿಲೇಟಿಂಗ್ ಟು ಡಿಡಕ್ಟಬಿಲಿಟಿ ಆಫ್ ಇಂಟ್ರೆಸ್ಟ್ ಪೇ ಟು ಪಾರ್ಟ್ನರ್ ಬೈ ಫರ್ಮ್. ಪ್ರಿಯಾಂಕಾ ಡಿಯರ್, ಏನು ಇಲ್ಲ ಅಂತಂದ್ರೆ
ಏನೂ ಇಲ್ಲ ಅಂತಂದ್ರೆ ಒಂದು ಫೋಟೋ ತಗೊಳ್ಳಿ ಮತ್ತೆ ಬರ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಈ ಒಂದು ಟ್ಯಾಕ್ಸಬಲ್ ಇನ್ಕಮ್ ನ ಯಾವ ರೀತಿ ಅಂತಾನೆ ಕ್ಯಾಲ್ಕುಲೇಟ್ ಮಾಡೋದು. ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಎನ್ ಫರ್ಮ್. ಟ್ಯಾಕ್ಸಬಲ್ ಇನ್ಕಮ್ ಆಫ್ ಫರ್ಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದರ್ ವಿಲ್ ಬಿ ದ ಎನ್ ಸ್ಟೆಪ್ಸ್ ದಟ್ ವಿಲ್ ಬಿ ದೆ. ಅದರಲ್ಲಿ ಸ್ಟೆಪ್ 1ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋನ ಆನ್ ಮಾಡಿ. ಸಿದ್ದೇಶ ಸಿ ಆನ್ ಮಾಡು. ಸುಕನ್ಯಾ, ಲಾವಣ್ಯ PS, ಲಾವಣ್ಯ R, ಸುಷ್ಮಿತಾ, ಸುಷ್ಮಾ, ವಿಷ್ಣು ದೇವರಾಜ್, ಲಕ್ಷ್ಮೀ ಪ್ರಸನ್ನ, ಜಾಹ್ನವಿ, ಗೀತಾ, ಯಮುನಾ, ರೂಮಿ, ಅಲ್ಮಾಸ್, ಸುಫಾನಾ ತಬಸಂ, ಆಸಿಫುನ್ನೀಸಾ, ಅಶ್ವಿನಿ, ಕೃಷ್ಣ, ಪುಷ್ಪಲತಾ, ಸಂಧ್ಯಾ, ಪ್ರಿಯಾಂಕಾ, ಅನುಷಾ, BA, ರಮ್ಯಾ, ಆಲ್ಮಾಸ್, K, ರಾಜೇಶ್ C, ಶಾಹಿದ್ ಪಾಷಾ, ವಿವೇಕ್, ನಾಗಾರ್ಜುನ, ಫಜೀಹಾ, ಪವನ್, ಕಲ್ಯಾಣ್. ಇವ್ರು ಆನ್ ಮಾಡಿಲ್ಲ. ಕೃಷ್ಣ C, ನಿನ್ ನೇಮು ಚಾಟ್ ಮಾಡಕ್ಕೆಲ್ಲ ಹೇಳಿದ್ದು, ವಿಡಿಯೋ ಆನ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದು. ಅರುಣ RC, ಸ್ವಾತಿ RC, ಸತೀಶ್ ರೆಡ್ಡಿ, ಮೋನಿಕಾ KS, ಅನುಷಾ KV, ಅನಿತಾ N, ಪವನ್ ಕಲ್ಯಾಣ್ K, ಫಜೀಹಾ RC. ಇವ್ರು ಆನ್ ಮಾಡಿಲ್ಲ. ಆನ್ ಮಾಡಿರೋದು ಶಶಾಂಕ, ಸರಿತಾ, ನರೇಂದ್ರ K, ಉಮಾದೇವಿ ಆನ್ ಮಾಡ್ಬಿಟ್ಟು ಎಲ್ಲ ಗೋಡೆ ಹಾಕ್ಬಿಟ್ಟು ಹೊರಟೋಗಿದ್ದಾರೆ. ಸಿದ್ದೇಶ, ಅಮಜಾನ್, ಚಂದನ,
ಅಶ್ವಿನಿ, ಅಂಬಿಕಾಸಿ, ಆರತಿ, ಸಾಯಿ ಸಮಿತಾ, ವರುಣ್ ಕುಮಾರ್, ತ್ರಿವೇಣಿ, ಜಾಹ್ನವಿ, ಲಾವಣ್ಯ PS, ಶಿವರಂಜನಿ, ಶಿರೀಷಾ, ಗೀತಾ NS, ಧನ್ವಂತ್ರಿ, ಸುಷ್ಮಿತಾ JV, ವಾಣಿ KS, ಮೆಹೂ ಸುಬಾನಿ. ಇಷ್ಟು ಜನ ಮಾತ್ರ ಆನ್ ಮಾಡಿರೋದು ಆಯ್ತಾ. ಸುಕನ್ಯಾ ಈಗ ಆನ್ ಮಾಡಿದ್ದಾರೆ. ಅರುಣಾ RC, ಸುಧಾರಾಣಿ ಈಗ ಆನ್ ಮಾಡಿರೋದು. ಆರತಿ C, ಶಿರೀಷಾ PR. ಇಷ್ಟು ಜನ ಮಾತ್ರ ಆನ್ ಮಾಡಿದ್ದಾರೆ. ಮತ್ತೆ ಯಮುನಾ, ರಮ್ಯಾ V, ಮತ್ತೆ ಅಶ್ವಿನಿ SG, ಮತ್ತೆ ಪವನ್ ರೆಡ್ಡಿ. ಪವನ್ ರೆಡ್ಡಿ, ನೀನು ಎಲ್ಲೋ ಹೊಲದಲ್ಲಿ ಎಲ್ಲೋ ಆಚೆ ಕಡೆ ತೋರಿಸಿದ್ರೆ ನೀನಿದೆಯಾ, ನೀನ್ ಗೊತ್ತಾಗ್ಬೇಕಲ್ಲ ಅಲ್ಲಿ. ಓಕೆ ಆಯ್ತಾ, ಎಲ್ಲಾನು ಕೂಡ ಮ್ಯೂಟ್ ಮಾಡ್ಕೊಳ್ಳಿ ಆಯ್ತಾ, ಆಫ್ ಮಾಡ್ಕೊಳ್ಳಿ, ವಿಡಿಯೋ ಎಲ್ಲ ಆಫ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆಯ್ತಾ. ಓಕೆ, ಕಮ್ ಬ್ಯಾಕ್ ಟು ದಟ್ ಅಂಡ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್. ಟ್ಯಾಕ್ಸೇಬಲ್ ಇನ್ಕಮ್ ನೋಡಿ, ಇದು ಸ್ಟೆಪ್ಸ್ ಎಲ್ಲಾನು ಕ್ಲೀನ್ ಆಗಿ ಅಂತಾನೆ ಬರ್ಕೊಂಡ್ಬಿಡಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಇದನ್ನ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇನ್ಕಮ್ ಅಂಡರ್ ದ ಡಿಫರೆಂಟ್ ಹೆಡ್ಸ್ ಆಫ್ ಇನ್ಕಮ್. ಇದನ್ನ ನಾವು ಫಸ್ಟ್ ಏನ್ ಮಾಡಬೇಕು, ಎಲ್ಲಾ ಹೆಡ್ಸ್ ಆಫ್ ಇನ್ಕಮ್ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೆಡ್ಸ್ ಆಫ್ ಇನ್ಕಮ್ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಯಾವುದು ಹೆಡ್ಸ್ ಆಫ್ ಇನ್ಕಮ್. 5 ಹೆಡ್ಸ್ ಆಫ್ ಇನ್ಕಮ್ ಐತೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಒಂದು ನಿಮಿಷ. ಲಾವಣ್ಯ PS ಅನ್ಮ್ಯೂಟ್ ಮಾಡ್ಕೊಂಡು ಕೇಳು ಏನು. ಏನಿಲ್ಲ ಸರ್, ಅದು ಹಂಗೆ ಬಂತು. ಓಕೆ ಸರಿತಾ, ಏನು ಕೇಳು, ಏನಾದ್ರು ಡೌಟ್ ಐತೆ? ನೀವು ಬರೀತಿರೋದೇನು ಅರ್ಥ ಆಗ್ತಿಲ್ಲ ಸರ್. ಯಾವುದು? ಅದಕ್ಕೆ ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಲ್ಯಾಪ್ಟಾಪ್ ಅಲ್ಲಿ ಅಂತಾನೆ ಅಷ್ಟು ಕ್ಲೀನ್ ಆಗಿ ಅಂತ ನೀಟಾಗಿ ಬರೆಯಕ್ ಬರಲ್ಲ ಆಯ್ತಾ. ಅದಕ್ಕೆ ನಾನು ಹೇಳ್ತೀನಲ್ಲ ಅವಾಗ ಆಟೋಮೆಟಿಕಲಿ ಬರ್ಕೊಳ್ಳಿ. ಪ್ರನೌನ್ಸ್ ಮಾಡಿ ಸರ್. ಆಯ್ತು, 2 ಅಲ್ಲ 3-4 ಟೈಮ್ಸ್ ಅಂತ ಹೇಳ್ತಾ ಇದೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಇವಾಗ ಮಾಡ್ತಾ ಇರುವಂತದ್ದು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಲ್ಲಿ ಫಸ್ಟ್ ಸ್ಟೆಪ್ 1 ಅಲ್ಲಿ ಇನ್ಕಮ್ ಅಂಡರ್ ದ ಡಿಫರೆಂಟ್ ಹೆಡ್ಸ್ ಆಫ್ ಇನ್ಕಮ್ ಎಲ್ಲಾನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇನ್ಕಮ್ ಅಂಡರ್ ದ ಡಿಫರೆಂಟ್ ಹೆಡ್ಸ್, ಇನ್ಕಮ್ ಅಂಡರ್ ದ ಡಿಫರೆಂಟ್ ಹೆಡ್ಸ್ ಆಫ್ ಇನ್ಕಮ್. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ IT ನಲ್ಲಿ 5 ಹೆಡ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿರ್ತಾರೆ. ಈ ಒಂದು 5 ಹೆಡ್ಸ್ ಆಫ್ ಇನ್ಕಮ್ ಏನೈತೆ, ಈ ಒಂದು 5 ಹೆಡ್ಸ್ ಆಫ್ ಇನ್ಕಮ್ ನಾವಿಲ್ಲಿ ಎಲ್ಲಾನು ಕೂಡ ಟೋಟಲ್ ಮಾಡಬೇಕು ಆಯ್ತಾ. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ಬಂದ್ಬಿಟ್ಟು
ಆದಷ್ಟು ಕ್ಲೀನ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ of the current year and earlier year. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಅಂತಂದ್ರೆ ನೋಡಿ, ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಆಫ್ ದ ಕರೆಂಟ್ ಇಯರ್ ಅಂಡ್ ಅರ್ಲಿಯರ್ ಇಯರ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಸ್ಟೆಪ್ 2 ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಆಫ್ ದ ಕರೆಂಟ್ ಇಯರ್ ಅಂಡ್ ಅರ್ಲಿಯರ್ ಇಯರ್. ಇವನ್ನ ನಾವೇನ್ ಮಾಡಪ್ಪ ಅಂತಂದ್ರೆ, ಏನಾದ್ರೂ ಲಾಸಸ್ ಏನಾದ್ರೂ ಬಂದಿದೆ, ಲಾಸಸ್ ಶುಡ್ ಬಿ ದಟ್ ದ ಅಂಡ್ ಇಟ್ ವಿಲ್ ಬಿ ದಟ್ ದ ಅಂಡ್ ಸೆಟ್ ಆಫ್. ಇದು ಸೆಟ್ ಆಫ್ ಮತ್ತೆ ಇಟ್ ವಿಲ್ ಬಿ ದಟ್ ದ ಸಮ್ ಟೈಮ್ಸ್ ಇಟ್ ಹಾಸ್ ಟು ಬಿ ಕ್ಯಾರಿ ಫಾರ್ವರ್ಡೆಡ್. ಅದನ್ನ ನಾವು ಏನ್ ಮಾಡ್ತೀವಿ, ಕ್ಯಾರಿ ಫಾರ್ವರ್ಡ್ ಕೂಡ ಮಾಡ್ಕೊಂತೀವಿ. ಲಾಸಸ್ ಈಸ್ ಟು ಬಿ ದಟ್ ದ ಅಂಡ್ ಸೆಟ್ ಆಫ್ ವಿತ್ ದಟ್ ದ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ ಏನ್ ಬರುತ್ತೆ, ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಇದನ್ನೆಲ್ಲಾನು ಕೂಡ ನಾವು ಸೆಟ್ ಆಫ್ ಮತ್ತೆ ಸೆಟ್ ಎಗ್ನೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ನಾವು ಪ್ರೀವಿಯಸ್ಲಿ GST ನಲ್ಲಿ ಈ ಒಂದು ಸೆಟ್ ಆಫ್ ಮತ್ತೆ ಸೆಟ್ ಎಗ್ನೆಸ್ಟ್ ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅಂದ್ರೆ, CGST ಮತ್ತೆ SGST ಮತ್ತೆ IGST ಎಕ್ಸಸ್ ಇದ್ದಾಗ ಅದನ್ನೇನ್ ಮಾಡ್ತಾ ಇದೀವಿ, ಅದನ್ನ ನಾವು ಸೆಟ್ ಆಫ್ ಏನ್ ಮಾಡ್ತಾ ಇತ್ತು ಅಂತಂದ್ರೆ CGST ಮತ್ತೆ SGST ಗೆ ಅಂತಾನೆ ಸೆಟ್ ಆಫ್ ಮಾಡ್ತಾ ಇದ್ವಿ. ಅದೇ ರೀತಿ ಇಲ್ಲೂ ಕೂಡ ಏನಾದ್ರೂ ಕೂಡ ಪ್ರೀವಿಯಸ್ ಲಾಸಸ್ ಏನಾದ್ರೂ ಇದ್ರೆ ಅದನ್ನ, ಅಥವಾ ಪ್ರೀವಿಯಸ್ ಲಾಸ್ ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಆಫ್ ದ ಕರೆಂಟ್ ಇಯರ್ ಆರ್ ದ ಪ್ರೀವಿಯಸ್ ಇಯರ್, ಅಂದ್ರೆ ಹಿಂದ್ಗಡೆ ಇರೋ ಪ್ರೀವಿಯಸ್ ಇಯರ್ ಏನಾದ್ರೂ ಬಂದಿದ್ರೆ ಅಂತದೆಲ್ಲಾನು ಕೂಡ ನಾವು ಬೇರೆ ರೀತಿಯಲ್ಲಿ ಅದನ್ನ ನಾವು ಸೆಟ್ ಆಫ್ ಅಂತಾನೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಅಂತಾನೆ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ಯಾವ್ದು ದೊಡ್ಡ ಸೆಕೆಂಡ್ ಸ್ಟೆಪ್. ಎರಡನೇ ಸ್ಟೆಪ್ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ 5 ಹೆಡ್ಸ್ ಆಫ್ ಇನ್ಕಮ್ ಇಂದ ಏನ್ ಬರುತ್ತೋ ಅದೆಲ್ಲಾನು ಕೂಡ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಾದ್ಮೇಲೆ ಪ್ರೆಸೆಂಟ್ ಇಯರ್ ಅಲ್ಲಿ ಏನಾದ್ರೂ ಲಾಸಸ್ ಬಂದಿದ್ರೆ ಅಥವಾ ಅರ್ಲಿಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರೂ ಲಾಸಸ್ ಬಂದಿದ್ರೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಅಂತಂದ್ರೆ ಬಂದಿರುವಂತ ಇನ್ಕಮ್ ಅಲ್ಲಿ ಅದನ್ನ ಸೆಟ್ ಆಫ್ ಅಂತಾನೆ ಮಾಡ್ತೀವಿ. ಸೆಟ್ ಆಫ್ ಅಥವಾ ಇನ್ಕಮ್ ಇಲ್ಲ ಅಂತಂದ್ರೆ ಕ್ಯಾರಿ ಫಾರ್ವರ್ಡ್ ಕೂಡ ಅಂತಾನೆ ಮಾಡ್ತೀವಿ. ಅದು ಸೆಟ್ ಆಫ್ ರೂಲ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ 3. ಏನು ಸ್ಟೆಪ್ 3 ಅಂತಂದ್ರೆ ಡಿಡಕ್ಷನ್ಸ್ ಫ್ರಮ್ ಎ ಗ್ರಾಸ್ ಟೋಟಲ್ ಇನ್ಕಮ್. ಬರ್ಕೊಳ್ಳಿ, ಡಿಡಕ್ಷನ್ ಡಿಡಕ್ಷನ್ಸ್ ಫ್ರಮ್ ಎ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಡಿಡಕ್ಷನ್ಸ್ ಅಂತಂದ್ರೆ ಎನಿ ಆಫ್ ದ ಡಿಡಕ್ಷನ್ಸ್ ವಿಚ್ ವಿಲ್ ಬಿ and specified under chapter 6A of the ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬೇರೆ ಬೇರೆ ಡಿಡಕ್ಷನ್ಸ್ ಎಲ್ಲ ಕೊಡ್ತಾರೆ. ಆ ಡಿಡಕ್ಷನ್ಸ್ ಏನಾದ್ರು ಇದ್ರೆ ಅಂತ ಒಂದು ಡಿಡಕ್ಷನ್ಸ್ ಏನಾದ್ರು ಇದೆ, ಆಲ್ ದೀಸ್ ಡಿಡಕ್ಷನ್ಸ್ ಹಾಸ್ ಟು ಬಿ ಡಿಡಕ್ಷನ್ಸ್ ಅಂತಾನೆ ಕೊಡ್ಬೇಕು. ಡಿಡಕ್ಟೆಡ್ ಫ್ರಮ್ ದ ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ 80s ಅಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 80s ಅಲ್ಲಿ ಇದೇನ್ ಬರುತ್ತೆ, ಬೇರೆ ಬೇರೆ ಆದಂತ ಒಂದು ಡಿಡಕ್ಷನ್ಸ್ ಅಂತಾನೆ ಬರುತ್ತೆ. ಆ ಡಿಡಕ್ಷನ್ಸ್ ಯಾವ್ದು ಅಂತ ಹೇಳಿ ಮತ್ತೆ ನಿಮ್ಗೆ ಬರುತ್ತೆ. ಆ ಡಿಡಕ್ಷನ್ಸ್ ಎಲ್ಲಾನು ಕೂಡ ಇಲ್ಲಿ ಬಂದಿರುವಂತ ಒಂದು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಯಾವಾಗ ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಅಂತಾನೆ ಎಲ್ಲಾ 5 ವರ್ಡ್ಸ್ ಇಂದ ಏನ್ ಬರುತ್ತೆ, ಟೋಟಲ್ ಇನ್ಕಮ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಟೋಟಲ್ ಇನ್ಕಮ್ ಅಲ್ಲಿ ಏನಾದ್ರೂ ಲಾಸ್ ಇದ್ರೆ ಅದನ್ನ ಲಾಸಸ್ ನ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ ಬರುವಂತದ್ದು, ಅಥವಾ ಎನಿ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ರೆ ಇಲ್ಲಿ ಬರುವಂತದ್ದು ಯಾವ್ದು, ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ನಾವೇನ್ ಮಾಡ್ತೀವಿ, ಡಿಡಕ್ಷನ್ಸ್ ಏನಾದ್ರು ಇದ್ರೆ ಆಯ್ತಾ, ಆ ಡಿಡಕ್ಷನ್ಸ್ ಎಲ್ಲಾನು ಕೂಡ ನಾವು ಡಿಡಕ್ಟ್ ಮಾಡ್ಬೇಕಾಗತ್ತೆ. 80s ಅಲ್ಲಿ ಡಿಫ್ರೆಂಟ್ 80s ಅಲ್ಲಿ ಬೇರೆ ಬೇರೆ ಒಂದು ಡಿಡಕ್ಷನ್ಸ್ ಎಲ್ಲಾನು ಬರುತ್ತೆ. ಆ ಡಿಡಕ್ಷನ್ಸ್ ಎಲ್ಲಾನು ಕೂಡ ಇಲ್ಲಿ ನಾವು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಡಿಡಕ್ಟ್ ಮಾಡಿದ ತಕ್ಷಣನೇ ನಮ್ಗೆ ಒಂದು ಸಪರೇಟ್ ಅಂತಾನೆ ಟೋಟಲ್ ಬರುತ್ತೆ. ಆ ಟೋಟಲ್ ನಾವು ಮತ್ತೆ ಏನ್ ಮಾಡ್ತೀವಿ, ಟ್ಯಾಕ್ಸ್ ಲೈಬಿಲಿಟಿಗೆ ತಗೊಂತೀವಿ. ಅಂಡ್ ಲಾಸ್ಟ್ ಒನ್ ಈಸ್ ದ ರೌಂಡಿಂಗ್ ಆಫ್. ಇಲ್ಲಿ ಡಿಡಕ್ಟ್ ಮಾಡಿದ ತಕ್ಷಣ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಟ್ ಮಾಡ್ತೀವಿ. ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಟ್ ಮಾಡ್ತೇವೆ ಅಂತಂದ್ರೆ ಇವು ನಮ್ಗೆ ಏನ್ ಬರುತ್ತೆ, ನೆಕ್ಸ್ಟ್ ಟೋಟಲ್ ಇನ್ಕಮ್ ಅನ್ನೋದು ಬರುತ್ತೆ
ಆಯ್ತಾ. ನಾವು ಮಾಡ್ತಾ ಇರೋದು ಯಾವ್ದು ದೊಡ್ಡ ಟೋಟಲ್ ಇನ್ಕಮ್ ನಾವು ಮಾಡ್ತಾ ಇರೋದು. ಆ ಟೋಟಲ್ ಇನ್ಕಮ್ ಇಲ್ಲಿ ಬರುತ್ತೆ. ದ ಬ್ಯಾಲೆನ್ಸ್ ಇಲ್ಲಿ ರೌಂಡಿಂಗ್ ಆಫ್ ಅಂತಂದ್ರೆ ಇಲ್ಲಿ ಬಂದಿರುವಂತ ದ ಬ್ಯಾಲೆನ್ಸ್ ಏನೈತೆ, ಈ ಒಂದು ಬ್ಯಾಲೆನ್ಸ್ ಏನಾಗುತ್ತಂತಂದ್ರೆ ಇಟ್ ಶುಡ್ ಬಿ ದಟ್ ರೌಂಡೆಡ್ ಆಫ್ ಅಂತಂದ್ರೆ ನಿಯರೆಸ್ಟ್ ಆಫ್ ತರದ 10 rupeesಗೆ ಅದನ್ನ ನಾವು ರೌಂಡೆಡ್ ಆಫ್ ಮಾಡ್ಬೇಕು. ಅಲ್ಲಿ ಅಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಏನಾದ್ರು ಬಂದಿದ್ರೆ ಅದನ್ನೆಲ್ಲಾನು ಕೂಡ ನಾವೇನ್ ಮಾಡ್ತೀವಿ, 1 ರೂಪಿಗೆ ಅಥವಾ 10 rupeesಗೆ ರೌಂಡೆಡ್. ಮೊದಲು ಅಂತಂದ್ರೆ 10 rupees ಮಾಡ್ತಾ ಇದ್ರು, ಇವಾಗ ಆನ್ಲೈನ್ ಅಲ್ಲಿ ಪೇ ಮಾಡೋದ್ರಿಂದ ಎಷ್ಟೇ ಇದನ್ನು ಕೂಡ ಅದಕ್ಕೆ ನಾವು ಆಟೋಮೆಟಿಕಲಿ ಅದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್, ಇಲ್ಲಿ ರೌಂಡೆಡ್ ಆಫ್ ಏನ್ ಮಾಡ್ತೀವಿ ಇದನ್ನ ನಾವು ಇದನ್ನೇ ನಾವು ಏನ್ ಮಾಡ್ತೀವಿ ನೆಟ್ ಇನ್ಕಮ್ ಆರ್ ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಇದನ್ನೇ ನಾವು ಕಾಲ್ ಮಾಡೋದು. ಆಯ್ತಾ. ಇದಿಷ್ಟು ಯಾವ್ದು ದೊಡ್ಡದ ಇವಾಗ ಸ್ಟೆಪ್ಸ್ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಆಯ್ತಾ. ಯಾರು ನೋಟ್ಬುಕ್ ಇಲ್ಲ ಅವರು ಫೋಟೋ ತಗೊಂಡು ಮತ್ತೆ ಬರ್ಕೊಳ್ಳಿ. ಆಯ್ತಾ. ಎಲ್ಲರೂ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಇವಾಗ 1:28 ಟೈಮ್ ಐತೆ. ಇವಾಗ ಎಲ್ಲರೂ ಕೂಡ ನಿಮ್ಮ ನೇಮು ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಒಂದು 3 ನಿಮಿಷದ ಒಳಗಡೆ ಎಲ್ಲರೂ ಮಾಡಬೇಕು. ಇದನ್ನ ಸಪರೇಟ್ ಅಂತಾನೆ ಒಂದು ನೋಟ್ಬುಕ್ ಅಲ್ಲಿ ಅಂತಾನೆ ಎಲ್ಲರೂ ಬರೆದು ಇಟ್ಕೊಂಡಿರಿ. ಆಯ್ತಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅಂತಾನೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಪ್ರಾಬ್ಲಮ್ಸ್ ಅಂತಾನೆ ಬರ್ಕೊಂಡಿರ್ಬೇಕು. ಆ ಬರ್ಕೊಂಡಿರೋ ಪ್ರಾಬ್ಲಮ್ಸ್ ನಾವು ಮತ್ತೆ ಇನ್ನೊಂದ್ಸತಿ ಆ ಪ್ರಾಬ್ಲಮ್ ಅಂತಾನೆ ಇಲ್ಲಿ ಬೋರ್ಡ್ ಮೇಲೆ ಬರೆಯೋದಾಗ್ಲಿ ಅಥವಾ ತೋರಿಸೋದಾಗ್ಲಿ ಮಾಡಲ್ಲ. ಆಯ್ತಾ. ಅದರ ಪ್ರಕಾರ ನಾವು ಪ್ರಾಬ್ಲಮ್ಸ್ ಅಂತಾನೆ ಮಾಡ್ತೀವಿ. ಇನ್ನೂ ಒಂದು ಕ್ಲಾಸ್ ಥಿಯರಿ ಐತೆ. ಆ ಥಿಯರಿ ಆದ್ಮೇಲೆ ನಾವು ಮತ್ತೆ ಏನ್ ಮಾಡ್ತೀವಿ ಪ್ರಾಬ್ಲಮ್ಸ್ ಅಂತಾನೆ ಹೋಗ್ತೀವಿ. ನಾಳೆ ನಾನು ಮುಂಚೆನೆ ಒಂದೂವರೆ ಅವರ್ ಮುಂಚೆನೆ ಲಿಂಕ್ ಹಾಕ್ತೀನಿ. ಮತ್ತೆ ನಾಳೆ ಇದೇ ಒಂದು ಕಂಟಿನ್ಯೂಯೇಷನ್. ಇವಾಗ ನಾವು ತಿಳ್ಕೊಂಡಿರೋದು ಓನ್ಲಿ ದಟ್ ದ ಟೋಟಲ್ ಇನ್ಕಮ್ ಅಥವಾ ನೆಟ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಯಾವ್ದಂತ ತಿಳ್ಕೊಂಡಿದ್ವಿ. ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ಯಾಕ್ಸ್ ಲೈಬಿಲಿಟಿನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಆಯ್ತಾ. ಯಾವ ಸ್ಟೆಪ್ಸ್ ಅಂತಾನೆ ಫಾಲೋ ಮಾಡ್ಬೇಕು ಅದು ನಾಳಿನ ಕ್ಲಾಸ್ ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಆಯ್ತಾ. ಇವಾಗ 1:30 ಆಗೈತೆ. ಇಲ್ಲಿಗೆ ಕ್ಲಾಸ್ ಇದನ್ನ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡಿದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿದೀನಿ. ಎಲ್ಲರಿಗೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಕೆಲವೊಬ್ರಿಗೆ ಹೇಳಿ. ಇವತ್ತು ನಾನು ಕೆಲವೊಬ್ರಿಗೆ ಅಲೋ ಮಾಡಿಲ್ಲ. ಆಯ್ತಾ.
ನೇಮು ಮತ್ತೆ ಜೊತೆಗೆ ರಿಜಿಸ್ಟರ್ ನಂಬರ್ ಇದ್ರೆ ಮಾತ್ರ ಅಲೋ ಮಾಡೋದು. ನೆಕ್ಸ್ಟ್ ಕ್ಲಾಸು ಕೂಡ ಇದೇ ರೂಲ್ಸ್, ಎಲ್ಲಾ ಕ್ಲಾಸ್ಗೂ ಇದೇ ರೂಲ್ಸ್ ಇರುತ್ತೆ. ನೀವು ನೀವೇ ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ದು ಕೂಡ ಅಷ್ಟೇನೆ ಸೇಮ್ ನೇಮು ಮತ್ತೆ ರಿಜಿಸ್ಟರ್ ನಂಬರ್ ಇದ್ರೆ ಮಾತ್ರ ಅಲೋ ಮಾಡೋದು. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲೂ ಅಷ್ಟೇನೆ ಫಸ್ಟ್ ಏತನೆ ಒಂದು 15 ನಿಮಿಷ ಏತನೆ ಅಲೋ ಮಾಡ್ಕೊಳೋದಕ್ಕೆ ಟೈಮ್ ಬೇಕಾಗುತ್ತೆ. ನಾಳೆನೂ ಅಷ್ಟೇ ಒಂದು 15 ನಿಮಿಷ ಸ್ಟಾರ್ಟ್ ಮಾಡಿದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಮಾಡಲ್ಲ, ಆಯ್ತಾ. ನಾವು 15 ನಿಮಿಷ ಆದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಒಂದು ಅವರ್ ಅಂತಾನೆ ಕರೆಕ್ಟ್ ಆಗಿ ಅಂತಾನೆ ತಗೊಂತೀನಿ. ನಾನು ಇವತ್ತು 12:30ಗೆ ಅಂತಾನೆ ಸ್ಟಾರ್ಟ್ ಮಾಡಿದ್ದು, 12:15 ಆನ್ ಮಾಡಿದ್ದು, 15 ಮಿನಿಟ್ಸ್ ಅಂತಾನೆ ಎಲ್ಲರಿಗೂ ಅಲೋ ಮಾಡಕ್ಕೆ. ಮತ್ತೆ ಅದಾದ್ಮೇಲೆ 12:30 ಇಂದ 1:30 ತನಕ ಕೂಡ ಕ್ಲಾಸ್ ಅಂತಾನೆ ಮಾಡಿದೀನಿ. ಇದೇ ರೀತಿನೇ ನೆಕ್ಸ್ಟ್ ಕ್ಲಾಸಸ್ ಇರುತ್ತೆ, ಆಯ್ತಾ. ಥ್ಯಾಂಕ್ ಯು ನಿಮ್ಗೆಲ್ಲರೂ ಕೂಡ. ಮತ್ತೆ ವಿಲ್ ಮೀಟ್ ಯು ಆನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ದ another concept of the computation of tax liability. Okay, sir. Thank